ದಿನಾಂಕ 24ರಂದು ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಹಿಂದೂ ಜಾಗರಣ ಸಮಿತಿಯ ಮುಖ್ಯ ಸಂಚಾಲಕರಾದಂಥ ಹನುಮಂತ ಮರಳಿಯವರು ವಿಚಿತ್ರಕಾರಿ ಭಾಷಣವನ್ನು ಮಾಡಿ ದೇಶದ್ರೋಹದ ಘಟನೆಯನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾರತ ಸಂವಿಧಾನ, ಅಂಬೇಡ್ಕರ್, ರಾಷ್ಟ್ರಧ್ವಜ ಇವು ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಈ ಭಾರತದ ಪ್ರಜೆ ಆಗಲಿಕ್ಕೆ ನಾಲಾಯಕರಿದ್ದೀರಿ. ಈ ದೇಶದಲ್ಲಿ ಇರಲಿಕ್ಕೆ ನಿಮಗೆ ಅವಕಾಶ ಇಲ್ಲ. ಈ ದೇಶದಲ್ಲಿದ್ದಂಥ ಎಲ್ಲ ಅಖಂಡ ಭಾರತೀಯರು ನಾವು ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ರಾಷ್ಟ್ರಧ್ವಜವನ್ನು ಗೌರವಿಸುವ ಮುಖಾಂತರ ಇಲ್ಲಿ ಸಹಬಾಳ್ವೆ, ಸೋದರತೆಯಿಂದ ಬದುಕ್ತಾ ಇದ್ದೇವೆ. ಇದನ್ನು ಬಿಟ್ಟು ನೀವು ಒಂದೇ ಒಂದು ಜಾತಿಗೆ ಸೀಮಿತವಾದ, ಒಂದು ಧರ್ಮಕ್ಕೆ ಸೀಮಿತವಾದಂಥ ಹೇಳಿಕೆಯನ್ನು ಕೊಟ್ಟು ಸಮಾಜದಲ್ಲಿದ್ದಂಥ ಎಲ್ಲ ಬಂಧುಗಳನ್ನು ಒಡೆದು ಈ ದೇಶವನ್ನು ಒಡಿಬೇಕು ಹುನ್ನಾರದಿಂದ ಈ ಒಂದು ಹೇಳಿಕೆಯನ್ನು ಕೊಟ್ಟು ನಮ್ಮೆಲ್ಲರಿಗೆ, ಈ ದೇಶದಲ್ಲಿದ್ದಂಥ ಎಲ್ಲ ಪ್ರಜೆಗಳಿಗೆ ಒಂದು ಭಾಳ ಆಘಾತಕಾರವಾದಂಥ ಒಂದು ಹೇಳಿಕೆಯ ದುಃಖವಾಗಿದೆ. ಆದ್ದರಿಂದ ತಕ್ಷಣ ನೀವು ಈ ಒಂದು ಹೇಳಿಕೆಯನ್ನು ಹಿಂಪಡೆದು ತಕ್ಷಣ ಎಲ್ಲ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ ನೀವು ಕ್ಷಮೆ ಕೇಳಬೇಕು. ಯಾಕಂದರೆ ತಾವು ಬದುಕ್ತಾ ಇರೋದು ಸಂವಿಧಾನದ ಚೌಕಟ್ಟಿನಲ್ಲಿ, ತಾವಿರುವುದು ಈ ಭಾರತದ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ, ನೀವಿರುವುದು ಭಾರತ ಧ್ವಜದ ಒಂದು ನೆರಳಿನಲ್ಲಿ. ಇದನ್ನು ಮರೆತು ನೀವು ಈ ದೇಶಕ್ಕೆ ಭಾಳ ಅಗೌರವದಿಂದ ನಡ್ಕೊಂಡಿದ್ದು ನೋಡಿದ್ರೆ ನೀವೆಲ್ಲೋ ಒಂದು ಕಡೆ ನಮ್ಮ ದೇಶದ ಮೇಲೆ ಅಕ್ರಮ ಮಾಡುವಂಥ ಶಕ್ತಿಗಳಿಗೆ ಕುಮ್ಮಕ್ಕ ಕೊಡ್ತಾ ಇದ್ದೀರಿ. ಈ ದೇಶವನ್ನು ಒಡಿಬೇಕೆಂದು ಹುನ್ನಾರ ಇದೆ ನಿಮಗೆ. ಆದ್ದರಿಂದ ನಾವು ಮುಂಬರುವ ದಿನಮಾನಗಳಲ್ಲಿ ಸಮಗ್ರ ದೇಶದ ಈ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಪ್ರಜೆಗಳು, ಎಲ್ಲ ಧರ್ಮ, ಜಾತಿ ಎಲ್ಲರನ್ನು ಕರ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ನೀವು ಈಗಾಗಲೇ ಒಂದನ್ನು ನೀವು ಶುರು ಮಾಡಿದ್ದೀರಿ, ಒಂದು ಸಮಾವೇಶವನ್ನು, ಇನ್ನೂ 3 ಸಮಾವೇಶ ಮಾಡ್ತೇನೆ ಅಂತ ಹೇಳಿದ್ದೀರಿ. ಆ ಸಮಾವೇಶದಲ್ಲಿ ಈಗಾಗಲೇ ನಮ್ಮ ಸೋದರ ಶ್ರೀನಾಥ್ ಪೂಜಾರಿ ಅವರು ಹೇಳಿದಾಗೆ ಆ ಹೇಳಿಕೆಯನ್ನು ಅಲ್ಲಿ ಕ್ಷಮೆ ಯಾಚಿಸದಿದ್ದರೆ ನೀವು ಏನು ನೀವು ಸಮಾವೇಶಗೊಳ್ತಾ ಇದ್ದೀರಿ ಅಲ್ಲಿ ನಾವೆಲ್ಲ ಈ ಭಾರತೀಯರು ನಾವು ನಿಮಗೆ ಧಿಕ್ಕಾರವಾಗಿ ಘೋಷಣೆ ಕೂಡಬೇಕಾಗತ್ತೆ. ನಾವು ಪೊಲೀಸ್ ಇಲಾಖೆಯಿಂದ ವರಿಷ್ಠರಿಗೆ ಮನವಿಯ ಮುಖಾಂತರ ಕಾನೂನು ಕ್ರಮ ಜರುಗಿಸಲು, ತಮ್ಮನ್ನು ಬಂಧಿಸಲು ನಾವು ಆಗ್ರಹಿಸ್ತಾ ಇದ್ದೇವೆ. ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಜಾತಿ, ಎಲ್ಲ ಧರ್ಮದವರು ನಾವು ಭಾಳ ಒಂದು ಅನ್ಯೂನ್ಯವಾಗಿ ನಡೀತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಇಂಥ ವಿಚಿತ್ರಕಾರಿ ಶಕ್ತಿ ಇಲ್ಲಿ ನಮ್ಮಲ್ಲಿ ಹುಟ್ಟಿದೆ ಅಂದರೆ ಇದು ಭಾಳ ಖೇದಕರ. ಇದನ್ನು ತಕ್ಷಣ ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಇಲ್ಲೂ ಆದರೆ ಮುಂದಿನ ದಿನಮಾನಗಳಲ್ಲಿ ಈ ಭಾರತ ದೇಶಕ್ಕೆ ಅಗಾಧವಾದಂಥ ಇಂಥ ಶಕ್ತಿಗಳು ಹುಡ್ತವೆ ಅಂತ ಹೇಳ್ತಾ, ತಾವು ತಕ್ಷಣ ಇವನ್ನ ಬಂಧಿಸಬೇಕು. ಇಲ್ಲದಿದ್ದರೆ ಆ ಸಮಾವೇಶ ನಡೆಯುವದಲ್ಲಿ ಆ ಸಮಾವೇಶದಲ್ಲಿ ಕ್ಷಮೆ ಯಾಚನೆ ಮಾಡಿ ನಾನು ಭಾರತೀಯ, ನಾನು ಸಂವಿಧಾನವನ್ನು ಒಪ್ಪಿಕೊಳ್ತೇನೆ, ಡಾಕ್ಟರ್ ಬಾಬಾ ಸಾಹೇಬರನ್ನು ಒಪ್ಪಿಕೊಳ್ತೇನೆ ಅಂತ ಹೇಳಿದ್ರೆ ಮಾತ್ರ ನಾವೆಲ್ಲರೂ ಆ ಕ್ಷಮೆಗೆ ನಾವೊಂದು ಸಮ್ಮತಿ ಕೊಡ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಟಿವಿ ಮಾಧ್ಯಮದವರಿಗೆ ವಂದನೆಗಳು. ಇಂದು ನಾನು ಕಾರ್ಯಾಧ್ಯಕ್ಷನಾಗಿ ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಜಾತಿಗಳ ಒಕ್ಕೂಟ ಹಾಗೂ ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಇವತ್ತು ಹನುಮಂತ ಮಳಲಿ ಅನ್ನುವರು 24ನೇ ತಾರೀಕಿಗೆ ಜಲನಗರದಲ್ಲಿ ಒಂದು ಭಾಷಣ ಮಾಡ್ತಾ ಇದ್ದಾರೆ. ಆ ಭಾಷಣದ ಅಂಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಹಾಗೂ ನಮ್ಮ ಸಂವಿಧಾನವನ್ನು ಅಗೌರವವಾಗಿ ಮಾತನಾಡಿದ್ದು ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ನಮ್ಮ ಶ್ರೀನಾಥ್ ಪೂಜಾರಿ ಅವರು ಅದನ್ನು ಖಂಡಿಸಿದ್ದಾರೆ. ನಾವು ಇಂದು ಸಹಿತ ಎಲ್ಲ ಸಂಘಟನೆಯವರನ್ನು ಕರೆದುಕೊಂಡು ಬಂದು ಮೊನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ, ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಬಿಜಾಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಶಾಂತಿ, ಸಹಬಾಳ್ವೆ ಇಂದ ಬದುಕ್ತಾ ಇದ್ದೇವೆ. ಇಂತಹ ಬದುಕನ್ನು ಸಹಿಸದೇ ಇರುವಂಥ ಕೆಲವು ಕೋಮುವಾದಿಗಳು ಈ ಕೋಮುವಾದವನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವರು ಮುಂದುವರಿಸಿದ್ದೇ ಆದರೆ ನಾವು ಸಹಿತ ಅದಕ್ಕೆ ನಿಂತು ಅದನ್ನು ಎದುರಿಸಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಅವರಿಗೆ ರವಾನೆ ಮಾಡಿದ್ದೇವೆ. ಇನ್ನು ಮುಂದೆ ಬರುವಂತಹ ಯಾವುದೇ ಕಾರ್ಯಕ್ರಮಗಳಲ್ಲಿ ಇಂತಹ ಅಹಿತಕರ ಘಟನೆಗಳನ್ನು ಮಾತನಾಡುವುದಾಗಲಿ ಅಂತಹದನ್ನು ಯಾವುದು ನಡೆಯದಂತೆ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಬೇಕು ಅಂತ ತಿಳ್ಕೊಂಡ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿಯೂ ಸಹಿತ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇವರು ಆಗಲಿಂದ ಮನುಸ್ಮೃತಿಯನ್ನೇ ಅವಲಂಬನೆ ಮಾಡಿಕೊಂಡು ಬಿಟ್ಟು ಈ ಸಭೆ ಸಮಾರಂಭಗಳಲ್ಲಿ ಹೋರಾಡ್ತಾ ಇರುವಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು
ಮನುಸ್ಮೃತಿಯನ್ನೇ ಸುಟ್ಟು ಹಾಕಿದ್ದಾರೆ. ಅದನ್ನ ಅರ್ಥ ಮಾಡಿಕೊಂಡಾದ್ರೂ ಇವತ್ತು ಅವರು ಸಹಬಾಳ್ವೆಯಿಂದ ಬದುಕಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಅವರು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ನಾವು ಸಹಿತ ಅದಕ್ಕೆ ತಕ್ಕ ಉತ್ತರ ಕೊಡ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಮಹೇಶ್ ಕ್ಯಾತನ್ ಹೇಳಲು ಇಚ್ಛಪಡ್ತೇನೆ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬಿಜಾಪುರದಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಿನ್ನೆ ಮೊನ್ನೆ ತಾನೇ ಅವರದೇ ಆದಂಥ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಸಂವಿಧಾನ, ಅಂಬೇಡ್ಕರ್, ರಾಷ್ಟ್ರ ಮಾತ್ರ ಭಾರತವಲ್ಲ ಎಂದು ಸಮಾವೇಶಗಳ ಮುಖಾಂತರ ಬಿಜಾಪುರ ಜಿಲ್ಲೆಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. RSS ಮುಖಂಡರಿಗೆ ಸಂವಿಧಾನ, ಅಂಬೇಡ್ಕರ್ ಮತ್ತು ರಾಷ್ಟ್ರದ ಬಗ್ಗೆ ಅಷ್ಟೊಂದು ಅಗೌರವ ಮಾತುಗಳು ಯಾಕೆ ಅನ್ನುವುದು ತಿಳಿಯದಂತಾಗಿದೆ. ಬೃಹತ್ ಹಿಂದೂ ಸಮ್ಮೇಳನದ ವೇದಿಕೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಖಂಡನಾರ್ಹ RSS ಧರ್ಮ ಜಾಗರಣ ಪ್ರಾಂತ ಸದಸ್ಯ ಮಳಲಿ ಅವರು ಈ ರೀತಿ ಅಗೌರವವಾಗಿ ಮಾತನಾಡಿದ್ದಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಈಗಾಗಲೇ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆ ಪರಿಷತ್ ಶ್ರೀನಾಥ್ ಪೂಜಾರಿ ಅವರು ಈಗಾಗಲೇ ಹೇಳಿಕೆಯನ್ನು ಆಕ್ರೋಶವಾಗಿ ಪ್ರಕಟಿಸಿದ್ದಾರೆ. ಮುಂದುವರೆದು ಈ ಕೂಡಲೆಯಿಂದ ಭಾಷಣಕಾರರ ಮೇಲೆ ಸರ್ಕಾರವು ಕಾನೂನಿನ ಮುಖಾಂತರ ಕ್ರಮ ತೆಗೆದುಕೊಂಡು FIR ಮಾಡಿ ತನಿಖೆಗೆ ಒಳಪಡಿಸಲು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಕಿಡಿಗೇಡಿಗಳ ಮೇಲೆ ಕಾನೂನು ಸೂಕ್ತ ಕ್ರಮ ತೆಗೆದುಕೊಂಡು ಸಮಾಜದಲ್ಲಿ ಶಾಂತಿ ಕದಡದಂತೆ ನೋಡಿಕೊಳ್ಳಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಯವರು ಇಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.